ಮೊನ್ನೆ ನಡೆದಿರುವ ಕೇಸ್ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕೇಸ್ ಪ್ರೂವ್ ಮಾಡಲಾಗಿದೆ. ಹಾಗೆ ಮುಖ್ಯ ಪಾರ್ಟಿಯರ ಕಾರ್ಯಕರ್ತರ ಗೊಂಬೆಯೊಂದನ್ನು ಸುಡಲಾಗಿದೆ. ಜೋಬಿ, ಬರೋ ದಿನಗಳಲ್ಲಿ ಕೆಲವು ವಿಚಾರಗಳನ್ನ ನಾವು ಮಾಡಲೇಬೇಕು. ನೀನು ಸ್ವಲ್ಪ ಹುಡುಗರನ್ನ ರೆಡಿ ಮಾಡು. ಹುಡುಗರನ್ನ ರೆಡಿ ಮಾಡೋ ಸರ್, ಆದರೆ ತುಂಬ ಕೊಡಬೇಕು ಅವರಿಗೆ. ಯಾಕೆಂದರೆ ಅವರು ಬೇರೆಯವ್ರಿಗೂ ಸಹ ಕೆಲಸ ಮಾಡ್ತಾರೆ, ಗೊತ್ತಲ್ಲ. ನಿನಗೂ ಮತ್ತು ನಿಮ್ಮ ಕಡೆ ಹುಡುಗರಿಗೆ ಏನು ಬೇಕೋ ನಾನು ಕಳಿಸ್ತೀನಿ. ಆದರೆ ಹೇಳಿದ ಕೆಲಸ ಕರೆಕ್ಟಾಗಿ ಆಗಬೇಕು. ಅದು ಹುಡುಗರು ಮಾಡ್ತಾರೆ ಸರ್. ಒಂದು ವೇಳೆ ನಾವು ಮಾಡೋ ಎಲ್ಲ ಕೆಲಸಗಳು ಪೊಲೀಸರಿಗೆ ಗೊತ್ತಾದ್ರೆ ಏನು ತೊಂದರೆ ಇಲ್ಲ, ಜನರಿಗೆ ಗೊತ್ತಾಗಬಾರ್ದು. ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದೆಲ್ಲ ಗೊತ್ತಾಗಬಾರ್ದು. ಅದೆಲ್ಲ ನಾವು ನೋಡ್ಕೊಳ್ತೀವಿ ಸರ್. Cheers. ಸಾರು. ಸರ್ ಕೂತ್ಕೊಳ್ಳಿ. ವಿನ್ಸೆಂಟ್ ಸರ್ ಎಲ್ಲಿ? ಸರ್ ಇವಾಗ ಬರ್ತಾರೆ. ಒಂದು ರೌಂಡ್ ಹಾಕಿ, ಮೈಕ ಎಲ್ಲ ನೋವ್ತಾ ಇದೆ. ಏನೇ ಸರ್? ಅದಾ, ಇಬ್ರು ಅಮಾಯಕರು ಸಿಕ್ಕಿದ್ದಾರೆ. ಅವ್ರು ಸತ್ತೋದ್ರು ಕೂಡ ಅವ್ರನ್ನ ಕೇಳೋದಕ್ಕೆ ಯಾರೂ ಗತಿ ಇಲ್ಲ. Cheers. ಸ್ವಲ್ಪ ಹೊತ್ತು ಮುಂಚೆ ನನಗೊಂದು ಕಾಲ್ ಬಂದಿತ್ತು. ಸೆಂಟ್ರಲ್ ಜೈಲಿಂದ ಹೊರಗೆ ಬಂದಂತ ಆಸಿಡ್ ಅಟ್ಯಾಕ್ ಅಕ್ಯೂಸ್ ಚಂದ್ರನ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ನಾನು ಕೇಳ್ಪಟ್ಟೆ. ಬಟ್ ಐ ಫೀಲ್ ಲೈಕ್ ಸಮಥಿಂಗ್ ಇಸ್ ನಾಟ್ ರೈಟ್ ಅಬೌಟ್ ಇನ್ ಚಂದ್ರನ್ ಸೂಸೈಡ್. ಒಂದು ಪಕ್ಷ ನಾವು ಹುಡುಕ್ತಿರೋ ವ್ಯಕ್ತಿ ಅವನೇ ಆಗಿರ್ಬೇಕು ಏನೋ ಈ ಸೂಸೈಡ್ ಹಿಂದೆ. ಅದಾಗಕ್ಕೆ ಸಾಧ್ಯ ಇಲ್ಲ ಸರ್. ಐ ನೋ ದಿಸ್ ಕೇಸ್. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ದ ಹೊಸದ್ರಲ್ಲಿ ನಡೆದಂಥ ಆಸಿಡ್ ಕೇಸೇ ಈ ಚಂದ್ರನ್ ಕೇಸ್. ಆ ಕೇಸ್ ಇನ್ವೆಸ್ಟಿಗೇಷನಲ್ಲಿ ನಾನು ಇದ್ದೆ. ಚಂದ್ರ ಒಬ್ಬ ಆಲ್ಕೋಹಾಲಿಕ್ ಆ್ಯಂಡ್ ಡ್ರಗ್ ಅಡಿಕ್ಟ್. ಅವ್ನ ಹೆಂಡತಿ ಮೇಲೆ ಅನುಮಾನ ಬರಕ್ಕೆ ಶುರುವಾಯ್ತು ಅವನಿಗೆ. ಆ ಸಂಶಯ ಹೆಚ್ಚಾಗಿ ಅವ್ನ ಹೆಂಡತಿ ಹೊಡೆಯಕ್ಕೆ ಶುರು ಮಾಡ್ದ. ಆ ನೋವನ್ನು ತಡೆಯೋಕ್ಕಾಗದೆ ಅವ್ನ ಹೆಂಡತಿ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ಅವ್ನು ಆಸಿಡ್ ಅಟ್ಯಾಕ್ ಮಾಡ್ದ ಅವಳ ಮೇಲೆ. ಆದರೆ ಆಸಿಡ್ ಬಿದ್ದಿದ್ದು ಹುಟ್ಟಿ ಬರೀ 1.5 ತಿಂಗಳಾದಂಥ ಒಂದು ಹಸಿ ಗೂಸಿನ ಮೇಲೆ ಸರ್. ಏನೂ ಗೊತ್ತಿಲ್ಲದಿರೋ 1.5 ತಿಂಗಳಿನ ಮಗು ಅನ್ಭವಿಸ್ಬಾರ್ದನ್ನೆಲ್ಲ ಅನ್ಭವಿಸ್ತು ಸರ್. ಚಂದ್ರ ಅವ್ನು ಮಾಡಿದ ತಪ್ಪು ಅಂತ ಗೊತ್ತಾಗಿ ಸೂಸೈಡ್ ಅಟೆಂಪ್ಟ್ ಟ್ರೈ ಮಾಡ್ದ ಸರ್. ಅವತ್ತು ಹೇಗೋ ಉಳ್ಕೊಂಬಿಟ್ಟ, ಅದಕ್ಕೆ ಇವತ್ತು ಹೀಗಾಗಿದೆ. ಚಂದನ ಈ ಕೇಸ್ ಕೇಳಿದ್ಮೇಲೆ ನನಗೊಂದು ನೆನಪಾಗ್ತಿದೆ. ಜೋಮನ್ ಹೇಳಿದ್ಮೇಲೆನೆ ನನಗೆ ಅರ್ಥ ಆಗ್ತಿದೆ. ಸರ್ ನೀವು ಕೇಳ್ದಂಗೆ 2000ನೇ ಇಸ್ವಿ ಆದಮೇಲೆ ನಡೆದಂಥ ಆಸಿಡ್ ಅಟ್ಯಾಕ್ ಕೇಸ್ಗಳಿವು. ಈ ಲಿಸ್ಟಲ್ಲಿ 40 ಕೇಸ್ಗಳಿದೆ ಸರ್. ಅದ್ರಲ್ಲಿ 10 ಮಡಿಕೇರಿ ಜಿಲ್ಲೆದು ಸರ್. ಮೆನ್, ವಿಮೆನ್, ಟ್ರಾನ್ಸ್ಜೆಂಡರ್ಸ್ ಎಲ್ಲರೂ ಈ ಲಿಸ್ಟಲ್ಲಿದ್ದಾರೆ. ಈ ಲಿಸ್ಟಲ್ಲಿರೋ ಕೇಸ್ಗಳನ್ನ ನಾನು ಪರಿಶೀಲಿಸಿದ್ದೀನಿ. ಆದರೆ ಸಂಶಯ ಬಂದಿದ್ದು ಒಂದೇ ಒಂದು ಕೇಸ್ ಮೇಲೆ. ವಿಚ್ ಕೇಸ್? ಮಾನಸ ಕೇಸ್. ಏನಾಯ್ತು ಜೋಬಿ? ಅನು ಅಪ್ಪನ್ಗೆ ಎಲ್ಲ ವಿಚಾರ ಗೊತ್ತಾಗಿದೆ. ಆದ್ರೆ ಅವನಿಂದ ಏನೂ ಮಾಡಕ್ಕಾಗಲ್ಲ. ಸ್ವಾಮಿ ಇದ್ರಲ್ಲೆಲ್ಲ ಬರಬಾರ್ದು. ಅವನ್ನ ನಮ್ಮ ಪಾರ್ಟಿಗೆ ಕರ್ಕೊಬೇಕು ಅನ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಸರ್. ಸಾಮಾನ್ಯ ಕರ್ತಿಲ್ ಬರಕ್ಕೆ ಕೇಳು. ಸರಿ ಸರ್. ಸರ್, ಕಾಲ್ ಕನೆಕ್ಟ್ ಆಗ್ತಿಲ್ಲ. ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ. ಹಲೋ ಟೋನಿ.
ಸರ್, ನನ್ನ ಅನುಮಾನ ಸರಿಯಾಗಿದ್ರೆ ಸ್ಯಾಮ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು, ಆಸಿಡ್ ಹಾಕಿರುವಂಥ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾ ಇರೋದು ಒಬ್ನೇನೆ. ಅವನು ಇನ್ನೊಮ್ಮೆ ಕಂಡ್ರೆ ಗೊತ್ತಾಗುತ್ತಾ? ಹಾಂ ಸರ್, ಸ್ಯಾಮ್ನ ಫ್ರೆಂಡ್ ಅಂತ ಅವ ನಮ್ಮ ಜೊತೆ ಹೇಳ್ದ. ಅದಕ್ಕೆ ಸ್ಯಾಮ್ನ ಕಾಂಟ್ಯಾಕ್ಟ್ ಮಾಡದೆ ನೀನು ಕರ್ಕೊಂಡೋಗಿ ಬಿಟ್ಟಿಯಾ? ಹಾಗೆಲ್ಲ ಸರ್, ಸ್ಯಾಮ್ ಸಾರ್ನ ತುಂಬ ಫ್ರೆಂಡ್ಸ್ ಇಲ್ಲಿ ಬರ್ತಾರೆ, ಅದರಲ್ಲಿ ಒಬ್ಬರಂತ ನಾನು ಅನ್ಕೊಂಡೆ. ನೀನೊಬ್ಬ ಇದೆಯಲ್ಲ. ಸರ್, ಅವನಿಲ್ಲಿ ಕೊಟ್ಟಿರುವಂಥ ಫೋನ್ ನಂಬರ್ ಬೇಕಿದ್ರೆ ಫೇಕ್ ಆಗಿರ್ಬೋದು. ನಾವು ಅವನ ಗಾಡಿ ನಂಬರ್ ಟ್ರೇಸ್ ಮಾಡೋಣ. ಸ್ಯಾಮ್ಗೆ ಏನೂ ಆಗಬಾರ್ದು, ಆದಷ್ಟು ಬೇಗ ಅವನನ್ನು ಕಂಡುಹಿಡಿಬೇಕು. ಓಕೆ ಸರ್. ಸರ್, ವಿಷ್ಣು. ಹೌದು ಸರ್. ವಿಷ್ಣು, ಇಷ್ಟೊತ್ತಿಗೆ ನೀನು ನೋಡಕ್ ಬಂದಿದ್ದೀವಿ ಅಂದ್ರೆ ಅದ್ರ ಸೀರಿಯಸ್ನೆಸ್ ಅರ್ಥ ಆಗಿರ್ಬೇಕಲ್ಲ. ಮಾನಸ ಬಗ್ಗೆ ನನಗೆ ಗೊತ್ತಾಗಬೇಕು. ಮಾನಸನ ಅವಳು ಚಿಕ್ಕವಳಿರ್ಬೇಕಾದ್ರೇ ಅವ್ರ ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಸರ್. ಅವಳ ಅಣ್ಣ ಮಹಿನೇ ಅವಳನ್ನ ಬೆಳೆಸಿದ್ದು. ಏನಕ್ಕೆ ಫೋನ್ ಅಟೆಂಡ್ ಮಾಡಿಲ್ಲ? ಫೋನ್ ಸೈಲೆಂಟ್ ಆಗಿತ್ತಲ್ಲ, ಯಾಕೆ? ಏನ್ ವಿಷಯ? ನೀನ್ ಏನು ಅಂತ ಹೇಳು. ನೀನೇನಕ್ಕೆ ಅವಳು ವಿಡಿಯೋ ತೆಗಿತಿದ್ಯಾ? ಇಲ್ಲ ಕೊಡೋ. ಇಲ್ಲ, ಕೊಡಲ್ಲ, ಕೈ ಬಿಡು. ಏನಕ್ಕ ಪ್ರಾಬ್ಲಮ್? ಇವ್ನು ಇಲ್ಲಿ ಕೂತ್ಕೊಂಡು ಆ ಹುಡುಗಿ ವಿಡಿಯೋ ತೆಗಿತಿದ್ದ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಯಾರವನು? ಇವನ? ಈ ಕಡೆ ಬಾರೋ, ನಿನ್ನ ಇವತ್ತು ಬಿಡಲ್ಲ. ನೀನು ನಿನ್ನನ್ನು ಏನ್ ಮಾಡ್ತೀನಿ ನೋಡು. ನೀ ಗಾಡಿ ಹತ್ತೋ. ನೀನ್ ಮಾಡಿದ್ ಒಳ್ಳೆ ಕೆಲ್ಸನೇ ಅಲ್ವಾ? ಅವನ್ ದ್ವೇಷದಿಂದ ನೋಡ್ಕೊಂಡು ಹೋದ. ನಂಗೊಂಥರ ಇದೆ. ಅದಕ್ಕೆ ಯಾಕೆ ನೀನ್ ಭಯ ಪಟ್ಕೋತೀಯ? ಭಯ ಏನಿಲ್ಲ. ಓ ಹೌದಾ? ಹಾ ಅಣ್ಣ, ಎಲ್ಲಿದ್ದೀರಾ? ನಾನು ಹೊರಟಿದ್ದೀನಿ.
ಇದಕ್ಕೆಲ್ಲ ಕಾರಣ ನೀನೇನೆ. ಮನಸ 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 ಏನಾಯ್ತು? ಮನಸ ಮನಸ ಏನಾಯ್ತು? ಮಾನ್ಸ ಹೇಗಿದ್ದಲ್ಲ? ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು. ಅಲ್ಲಿ ಯಾರೂ ಇಲ್ವೋ? ಪೊಲೀಸ್ ಬಂದಿದ್ರ? ಇದಿಟ್ಕೋ. ನಡಿಯೋ ನೀನು. ಗಾಡಿ ಹತ್ತೋ ನೀನು. ನೀವು ಹತ್ತೋ. ಮನಸ, ಇದಾದ್ರೂ ತಿನ್ನು. ಮಹಿ ಅಣ್ಣ, ಯಾರಿದು? ಮೀನಾನಾ? ಇಲ್ಲಿ ನೋಡು ಮಾನಸ. ಮಹಿ ಅಣ್ಣ, ನನಗ್ ಭಯ ಆಗ್ತಿದೆ. ನನಗ್ ಭಯ ಆಗ್ತಿದೆ. ಬಾ ಮನೆಗೆ ಹೋಗೋಣ. ಬಾ ಹೋಗೋಣ. ಅಯ್ಯಯ್ಯೋ ಮಾನಸ, ಮಾನಸ ಎದ್ದೇಳಮ್ಮ. ಮಾನಸ, ಏನ್ ಮಾಡ್ಕೊಂಡೆ? ಮಾನಸ ಎದ್ದೇಳು. ಅಯ್ಯೋ, ಯಾರಿದ್ದೀರಾ? ಅಯ್ಯೋ ಅಯ್ಯೋ ಮಾನಸ. ಮಾನಸ ಸತ್ತೋದ್ಮೇಲೆ ಮಹಿ ತುಂಬ ಅಪ್ಸೆಟ್ ಆಗಿದ್ದ. ತುಂಬ ತಿಂಗಳು ಸ್ಪಿರಿಚುವಲ್ ಸೆಂಟ್ರಲ್ಲಿದ್ದ. ಮಹಿ ಅಲ್ಲಿಂದ ಬಂದಾಗನೇ ಇಲ್ಲಿ ಒಂಟಿಯಾಗಿ ಇರೋಕ್ಕಾಗಲ್ಲ ಅಂತ ಹೊರಟೋದ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಾ? ಇಲ್ಲ ಸರ್. ಅದಾದ್ಮೇಲೆ ಮಹಿನ್ ನೋಡ್ದ್ಯಾ? ಅದಕ್ಕೆ ಮುಂಚೆ ಲಾಸ್ಟ್ ಮಂತ್ ಮಡಿಕೇರಿಲಿ ನೋಡಿದೆ. ಮಡಿಕೇರಿಲಿ ಎಲ್ಲಿ? 6ನೇ ತಾರೀಕು ಸರ್. ಫ್ರೆಂಡ್ಸ್ ಜೊತೆ ಹೋಗುವಾಗ ನೋಡಿದೆ ಸರ್. ಒಬ್ರನ್ನು ನೋಡ್ಲಿಕ್ಕೆ ಬಂದಿದೆ ಅಂತ ಹೇಳ್ದ. ಮಹಿದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಫೋಟೋ ಬೇಕು. ಕೊಡ್ತೀನಿ ಸರ್. ಇಲ್ಲಿ ನೋಡಿ ಸರ್.